ಹಲೋ, ನಮಸ್ತೆ ಎಲ್ರಿಗೂ. ನಾನು ನವ್ಯ. ಹೊಸದಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ತುಂಬಾ ಮುಖ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 25 ಡಿಸೆಂಬರ್ ಅಂದರೆ ಬುಧವಾರ ನಾನು ಮತ್ತು ನನ್ನ PG ಗರ್ಲ್ಸ್ ಎಲ್ಲರೂ ಸೇರಿ ಒನ್ ಡೇ ಪಿಕ್ನಿಕ್ ಹೋಗಿದ್ವಿ. ಅದ್ರ ಹೆಸರು ಗಂಗೆಬಾವೆ ರೆಸಾರ್ಟ್ ನಿಯರ್ ಶಿಗ್ಗಾಂವ್. ಮೊದಲಿಗೆ ನಾವು ಹೋದ ತಕ್ಷಣ ಟಿಕೆಟ್ನ ತೊಗೊಂಡ್ವಿ. ಟಿಕೆಟ್ 2 ಪ್ರೈಸ್ನಲ್ಲಿ ಇರುತ್ತೆ. ನಮಗೆ ಬೇಕಾದ ಪ್ರೈಸ್ನ ನಾವು ಚೂಸ್ ಮಾಡ್ಕೋಬೋದು. ಅದ ನಂತರ ನಾವು ಟಿಫಿನ್ ಮಾಡಿದ್ವಿ. ಆಮೇಲೆ ಒಂದೊಂದೇ ನಾವು ರೆಸಾರ್ಟ್ನಲ್ಲಿರೋದನ್ನು ನೋಡಲು ಹೋದ್ವಿ. ನಮ್ಮ ಹಳ್ಳಿಯ ಸೊಗಡನ್ನು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಗೊಂಬೆ ಅಂತೂ ನಿಜವಾಗ್ಲೂ ಒಬ್ಬ ಮನುಷ್ಯನೇ ಬಂದು ನಿಂತಿರುವ ಹಾಗೆ ಇತ್ತು. ಇಲ್ಲಿ ಪ್ರತಿಯೊಂದನ್ನು ಅವರು ತೋರಿಸಿದ್ದಾರೆ. ಕುಂಬಾರ ಮಡಿಕೆಯನ್ನು ತಯಾರಿ ಮಾಡುವುದು ಆಗಿರಬಹುದು, ಅಥವಾ ಗಡಿಗೆಯನ್ನು ತಯಾರಿ ಮಾಡುವುದಾಗಿರಬಹುದು. ಪ್ರತಿಯೊಂದನ್ನು ಅವರು ಸುಂದರವಾಗಿರುವಂತಹ ಮೂರ್ತಿಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ಕಾಣುವ ಹಾಗೆ ಮಾಡಿದ್ದಾರೆ. ಅದರ ನಂತರ ಕಮ್ಮಾರಿಕೆ ಅಂದರೆ ಮೊದಲೆಲ್ಲ ಬಾಗಿಲು ಕಿಟಕಿಯನ್ನು ತಯಾರಿಸೋದಾಗಿರಬಹುದು. ಅವಾಗೆಲ್ಲ ಯಾವ ಮಷಿನ್ ಕೂಡ ಇರ್ತಿರಲಿಲ್ಲ. ಈ ರೀತಿಯಾಗಿ ಮನುಷ್ಯ ತಾನೇ ತನ್ನ ಕೈಯಲ್ಲಿ ಮಾಡ್ತಿದ್ದ. ತದನಂತರ ಭರತನಾಟ್ಯವನ್ನು ಕಲಿಸುತ್ತಿರುವಂತಹ ಶಿಕ್ಷಕರು ಆಗಿನ ಕಾಲದಲ್ಲಿ ಮನೆಯಲ್ಲಿ ಕಲಿಸ್ತಿದ್ರು. ತದನಂತರ ಒಂದು ಕಲ್ಲನ್ನು ಸುಂದರವಾಗಿರುವಂತಹ ಮೂರ್ತಿಯನ್ನಾಗಿ ಮಾಡುವುದು. ಕಲ್ಲಿನಲ್ಲಿಯೇ ಶಿಲ್ಪಿ ಅಂತ ಕರಿತೀವಿ ನಾವು. ಕಲ್ಲಿನಲ್ಲಿಯೇ ಮೂರ್ತಿಯನ್ನು ಮಾಡುವುದು. ಕಾಳುಗಳನ್ನು ಹಸ್ ಮಾಡಿ ಕಾಳುಗಳನ್ನು ಚೀಲದಲ್ಲಿ ತುಂಬುವುದು, ಹಾಗೂ ಎಣ್ಣೆಯ ಗಾಣ ಮತ್ತು ಹೂವನ್ನು ಕಟ್ಟಿ ಹೂವನ್ನು ಪೋಣಿಸಿ ಮಾರುವುದು. ತದನಂತರದಲ್ಲಿ ಇದು ಕುರಿಗೇರ ಮನೆ ಅಂತ ಕರಿತೀವಿ ನಾವು. ಕುರಿಯನ್ನು ಕಾಯುವಂತಹ ಒಬ್ಬ ಮನುಷ್ಯ ಅಲ್ಲಿ ಕುರಿಯನ್ನು ಸಾಕಾಣಿಕೆ ಮಾಡ್ತಿರ್ತಾನೆ ಮನೆಯಲ್ಲಿ. ಅದಾದಮೇಲೆ ನಾಟಿ ವೈದ್ಯ ಅಂತ ಹೇಳ್ತೀವಿ. ಆಮೇಲೆ ಇದು ಒಂದು ಮಾಂಸದ ಅಂಗಡಿ. ಒಬ್ಬ ಮನುಷ್ಯ ಮಾಂಸವನ್ನು ಕಟ್ ಮಾಡಿ ಅದನ್ನು ಕೊಡೋದು ಉಳಿದವ್ರಿಗೆಲ್ಲ. ಇದು ಹಳ್ಳಿ ತಯಾರಿಕೆ. ಅವಾಗೆಲ್ಲ ಈಗೆಲ್ಲ ಗಾದಿಯಲ್ಲಿ ಹಾಕ್ತೀವಲ್ಲ, ಆ ಹಳ್ಳಿ ತಯಾರಿಕೆ. ಆಮೇಲೆ ಇದನ್ನು ಕೂಡ ಅಡುಗೆ ಸಾಮಾನನ್ನು ಅಂದರೆ ಒಳ್ಕಲ್ಲು, ಬೀಸು, ಅವಾಗೆಲ್ಲ ಬೀಸುಕಲ್ಲು, ಕಲ್ಲಿನಲ್ಲೇ ಏನು ಮಾಡ್ತಿದ್ರು ಅವರು ಪ್ರತಿಯೊಂದನ್ನು ಕೆತ್ತನೆ ಮಾಡಿ ಸುಂದರವಾಗಿರುವಂಥ ಒಂದು ಕೆತ್ತನೆ ಮಾಡಿ ಇಡ್ತಿದ್ರು. ಇದು ಕೂಡ ಸಂತೆ, ಆವಾಗಿನ ಕಾಲದಲ್ಲಿ ಇರುವಂತಹ ಸಂತೆ. ಸಂತೆಗೆ ಹೋಗಿ ಸಾಮಾನನ್ನು ಖರೀದಿ ಮಾಡುವುದಾಗಿರ್ಬೋದು ಎಲ್ಲವನ್ನು. ಇದು ಅಗಸರ ಮನೆ ಅಂತ ಹೇಳ್ತೀವಿ. ಕಲ್ಲಿದ್ದಲನ್ನು ತಯಾರು ಮಾಡಿ ಆ ಕಲ್ಲಿದ್ದಲನ್ನು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಹಾಕಿ ಇಸ್ತ್ರಿ ಮಾಡೋದು, ಬಟ್ಟೆಯನ್ನು ಇಸ್ತ್ರಿ ಮಾಡುವಂಥ ಒಂದು ದೃಶ್ಯ. ಇದು ಕ್ಷೌರಿಕನ ಮನೆ. ಕ್ಷೌರಿಕ ಅಲ್ಲೇ ಮನೆಯಲ್ಲೇ ಅವನು ತನ್ನ ಕಾರ್ಯವನ್ನು ನಿರ್ವಹಿಸ್ತಿದ್ದ. ಆಮೇಲೆ ಇದು ಶಾಲೆ. ಇದು ಶಾಲೆ ಅಂದರೆ ಪ್ರತಿಯೊಂದು ಹಂತದಲ್ಲಿ ದೊಡ್ಡ ದೊಡ್ಡ ಶಾಲೆ ಇರ್ತಿರಲಿಲ್ಲ. ಅವಾಗೆಲ್ಲ ಕಟ್ಟೆಯ ಮೇಲೇ ಒಬ್ಬರು ಶಿಕ್ಷಕರು ಬಂದು ಆ ಊರಲ್ಲಿರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಪಾಠವನ್ನು ಬೋಧಿಸ್ತಿದ್ರು. ಇನ್ನೊಂದು ಕಡೆ ಹೋದರೆ ಇದು ಗೌಡ್ರ ಮನೆ. ಈ ಗೌಡ್ರ ಮನೆಯಲ್ಲಿ ನಾಮಕರಣದ ಒಂದು ದೃಶ್ಯವನ್ನು ಅವರು ರೆಡಿ ಮಾಡಿದ್ರು. ಆಮೇಲೆ ಕೂಸಿಗೆ ಉಣಿಸೋದಾಗಿರ್ಬಹುದು. ಆಮೇಲೆ ಬಸವಣ್ಣನ ಭಾಳ ಸುಂದರವಾಗಿರುವಂಥ ಮೂರ್ತಿಯನ್ನು ಮಾಡಿದ್ರು ಅವರು. ಅವರಲ್ಲಿ ಒಬ್ಬರು ಜಾನಪದ ಕಲಾವಿದರು ಇದ್ದರು. ಅವರು ಬಸವಣ್ಣನ ಮೇಲೆ ಹಾಗೂ ನಾಮಕರಣದ ಮೇಲೆ ಸುಂದರವಾಗಿರುವಂಥ ಹಾಡನ್ನು ಹಾಡ್ತಾರೆ ಈಗ. ಯಾರಿಗೆ ಒಲಿದವನೇ ಈ ಬಸವಣ್ಣ, ದೈವ ಸಿಂಗಾರದವನೇ ಈ ಬಸವಣ್ಣ. ಯಾರಿಗೆ ಒಲಿದವನೇ ಈ ಬಸವಣ್ಣ, ದೈವ ಸಿಂಗಾರದವನೇ. ಎದ್ದು ಮೂಡಲ ಕೆಂಪರಿವಾಗ ಮುಂಜಾನೆ ಹರಿಯಾಗೆದ್ದು ಮೂಡಲ ಕೆಂಪರಿವಾಗ ಸ್ವಾಮಿ ಮೂಡಿ ಬರುವಾಗ ಹಾಡ್ಯಾಡಿ ಹೇಳ್ತಾನ್ರಿ ಜೋ. ನಂತರದಲ್ಲಿ ಅಲ್ಲಿ ರೇನ್ ಡ್ಯಾನ್ಸ್ ಇತ್ತು. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಹಳಷ್ಟು ಎಂಜಾಯ್ ಮಾಡಿದ್ವಿ ನಾವು.
ಆಮೇಲೆ ಸಾಯಂಕಾಲ ಅಲ್ಲಿ ಎಲ್ಲ ಹೆಣ್ಮಕ್ಳಿಗೋಸ್ಕರ ಅಲ್ಲಿರೋರೊಬ್ಬರು ಜಾನಪದ ಗೀತೆ, ಜಾನಪದ ನೃತ್ಯ ಮತ್ತು ಕೋಲಾಟವನ್ನು ಎಲ್ಲ ಹೆಣ್ಮಕ್ಳಿಗೂ ಆಡಿಸಿದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ನವ್ಯ. ನೋಡಿದ್ರಲ್ಲ ನಾವೆಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ನೀವು ಕೂಡ ಒನ್ ಡೇ ಪಿಕ್ನಿಕ್ ಏನಾದರೂ ಪ್ಲ್ಯಾನ್ ಮಾಡಿದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೋಡಿ, ಫ್ರೆಂಡ್ಸ್ ಜೋಡಿ ಗಂಗೆಬಾವಿ ರೆಸಾರ್ಟ್ಗೆ ವಿಸಿಟ್ ಮಾಡಿ ಮತ್ತು ತುಂಬ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.